ಹರೇ ಶ್ರೀನಿವಾಸ. ನೋಡ್ರಿ, ನಾಳೆ ಮೂಲ ನಕ್ಷತ್ರ. ನಮ್ಮ ಮನೇಲಿ ದೀಪ ಹಾಕೋದಿದೆ, ಘಟಸ್ಥಾಪನೆ ಎಲ್ಲ ಇದೆ. ಕೆಲವ್ರ ಮನೇಲಿ 9 ದಿನ ಇರುತ್ತೆ, ಅಂದರೆ ಪಾಡ್ಯದಿಂದ ದಶಮಿ ತನಕ. ನಮ್ಮ ಮನೇಲಿ ಮೂಲ ನಕ್ಷತ್ರದಿಂದ ದಶಮಿ ತನಕ. ಒಂದೊಂದು ಸಲ ಮೂಲ ನಕ್ಷತ್ರ 3 ದಿನ ಬರುತ್ತೆ ಹಬ್ಬ, ಒಂದೊಂದು ಸಲ 4 ದಿನ ಬರುತ್ತೆ, ಒಂದೊಂದು ವರ್ಷ ಹೇಳೋಕ್ಕಾಗಲ್ಲ. ಈ ವರ್ಷ 4 ದಿನ ಬಂದಿದೆ. ನೋಡ್ರಿ, ಎಲ್ಲ ತಯಾರಿ ಮಾಡಿದ್ದೀನಿ ನಾನು. ಸದ್ಯಕ್ಕೆ ಇವಾಗ ಇಷ್ಟೊಂದು ಮಾಡಿದ್ದೀನಿ. ಬೆಳಗ್ಗೆಯಿಂದ ಒಲೆಗಳು ಹಾಕಿದ್ದೀನಿ, ಲಕ್ಷ್ಮೀ ಹೃದಯ ಹಾಕಿದ್ದೀನಿ. ಆಮೇಲೆ ಅರಿಶಿನ ಕುಂಕುಮ ತುಂಬಿಟ್ಕೋಬೇಕು, ಮಂತ್ರಾಕ್ಷತೆ ಕಾಳು, ಆಮೇಲೆ ಗೆಜ್ಜೆ ವಸ್ತ್ರ. ದಿನಾಗಲೂ ಗೆಜ್ಜೆ ವಸ್ತ್ರ ಬೇಕು. ತಟ್ಟೆಯಲ್ಲಿ ಒಂದು ಸ್ವಲ್ಪ ಅಕ್ಕಿ ಹಾಕಿಟ್ರೆ ದೇವರುಗಳು ಕದಲಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ದೇವ್ರುಗಳನ್ನೆಲ್ಲ, ಮಡಿ ದೇವ್ರನ್ನೆಲ್ಲ ನಾವು ಮೇಲಿಟ್ಟಿರ್ತೀವಿ ಕೆಳಗಡೆ. ಯಾಕಂದರೆ ಹೆಣ್ಮಕ್ಳು ವಿಗ್ರಹ ಪೂಜೆ ಮಾಡಬಾರ್ದು, ಏನಿದ್ರು ಫೋಟೋ ಪೂಜೆ ಅಷ್ಟೇ ಮಾಡ್ಕೋಬೇಕು ಹೆಣ್ಮಕ್ಳು. ಗೌರಿ ಪೆಟ್ಟಿಗೆ ಪೂಜೆ ಅಷ್ಟೇ ನಮ್ಮ ಮನೆಗಳಲ್ಲಿ. ಹಾಗಾಗಿ ಮಡಿಯಲ್ಲೇ ದೇವ್ರನ್ನ ಬೇರೆ ಇಟ್ಟಿರ್ತೀವಿ ನಾವು. ನಾನು ಹೇಳಿದ್ನಲ್ಲ ಅಖಂಡ ದೀಪ ಹಾಕೋದು ಅಂತ. ಈ ಥರ ನೋಡ್ರಿ, ದೊಡ್ಡದಾಗಿ ನಾನು ದೊಡ್ಡದಾಗಿ ತಂದುಬಿಟ್ಟಿದ್ದೀನಿ. ಇದರಲ್ಲಾದರೆ ಎಣ್ಣೆ ತುಪ್ಪ ಚೆನ್ನಾಗಿ ಹಿಡಿಯುತ್ತೆ. ಎಷ್ಟೆಷ್ಟೊಂದು 2 ದಿನ ಆದರೂ ಇರುತ್ತೆ, ತುಂಬ ಚೆನ್ನಾಗಿ ಹಂಗೆ ಇರುತ್ತೆ. ನೋಡ್ರಿ, ಇದಕ್ಕೆಲ್ಲ ಕೆಮ್ಮಣ್ಣ ಸುಣ್ಣ ಹಚ್ಕೋಬೇಕು, ಆಮೇಲೆ ಕಂಕಣ ಕಟ್ಕೋಬೇಕು. ಈ ಥರ ಎಲ್ಲದಕ್ಕೂ ಅರಿಶಿನ ಬೇರು ಕಂಕಣ ಕಟ್ಕೋಬೇಕು. ಮುರಿದಿರೋ ಅರಿಶಿನ ಬೇರು ಆ ಥರ ತುಂಡಾಗಿರೋದೆಲ್ಲ ಕಟ್ಟಬಾರ್ದು. ಮಕ್ಕಳಿರೋದು ಅಂತಾರಲ್ವ, ಆ ಕಡೆ ಈ ಕಡೆ ಈ ಥರ ಮಕ್ಕಳಿರೋ ಅರಿಶಿನ ಬೇರನ್ನೇ ಯಾವಾಗಲೂ ಪೂಜೆಗಳಿಗೆ ಬಳಸಬೇಕು. ಅರಿಶಿನ ಬೇರು ಕಟ್ಕೋಬೇಕು, ಮಾವಿನ ಸೊಪ್ಪು ಕಟ್ಟಬೇಕು. ನಾನು ಇನ್ನೂ ಕಟ್ಟಿಲ್ಲ, ಕಟ್ತೀನಿ ಸಂಜೆ ಹೊತ್ತಲ್ಲಿ, ಅಷ್ಟೊತ್ತಿಗೆ ಕಟ್ತೀನಿ. ಇನ್ನೂ ಕೆಲಸ ಸುಮಾರಾಗಿದೆ. ನನಗೆ ಇಷ್ಟು ರೆಡಿ ಮಾಡಿದ್ದೀನಿ. ಇವಾಗ ಎಲ್ಲರನ್ನೂ ಕಳಿಸ್ಬಿಟ್ಟು ಸ್ಕೂಲ್ಗೆ ಆಫೀಸ್ಗೆ ಕಳಿಸಿ ಇಷ್ಟು ತಯಾರಿ ಮಾಡ್ತಾ ಇದ್ದೀನಿ. ಈ ಥರ 2, ಒಂದು ಎಣ್ಣೆದು ಒಂದು ತುಪ್ಪದ್ದು, ಎರಡಕ್ಕೂ ಕಂಕಣ ಕಟ್ಕೋಬೇಕು. ಕಟ್ಕೊಂಡು 5 ಎಳೆ ಬತ್ತಿ ರೆಡಿ ಮಾಡಿ ಇಟ್ಕೋಬೇಕು, ಹಾಕ್ಕೊಂಡು ಇಟ್ಕೊಂಡು. 2 ಎಳೆ ಎಲ್ಲ ಹಾಕಬಾರ್ದು, 5 ಎಳೆ ಬತ್ತಿನೇ ದೊಡ್ಡದಾಗಿ ಮಾಡಿ ಹಾಕಿಟ್ಕೋಬೇಕು. ದೀಪ ಮಾತ್ರ ಹುಷಾರಾಗಿ ನೋಡ್ಕೋಬೇಕು, ನಂದೇ ಇರೋ ಥರ ಹುಷಾರಾಗಿ ದೀಪನ ಕಾಪಾಡ್ಕೋಬೇಕು ನಾವು 4 ದಿನವೂ. ವಿಜಯದಶಮಿ ಆಗಿ, ನೈವೇದ್ಯ ಪೂಜೆ ಆಗಿ, ಅಭಿಷೇಕ ಪಂಚಾಮೃತ ಅಭಿಷೇಕ ಆಗಿ, ಯಾವತ್ತು ಪೂಜೆ ಆಗಿ, ನೈವೇದ್ಯ ಆಗಿ, ಆರತಿ ಮಂಗಳಾರತಿ ಆಗೋ ತನಕನೂ ದೀಪನ ಹುಷಾರಾಗಿ ನೋಡ್ಕೋಬೇಕು. ದೇವ್ರನ್ನ ಕದಲ್ಸೋ ತನಕನೂ ದೀಪ ಹುಷಾರಾಗಿ ನೋಡ್ಕೋಬೇಕು. ನೋಡ್ರಿ, ಈ ಥರ ಇದು ಕಳ್ಸೋಕ್ಕೆ ನಾನು ರೆಡಿ ಮಾಡಿದ್ದೀನಿ. ಕೆಲವರು ತಮ್ಗೆಲ್ಲೂ ಕೂಡಿಸ್ಬೋದು, ಆದರೆ ನಾನು ಇದರಲ್ಲಿ ಕೂಡಿಸ್ತಾ ಇದ್ದೀನಿ. ಇದರಲ್ಲಿ ಕಾಯಿ ಚೆನ್ನಾಗಿ ಕೂರುತ್ತಲ್ವ, ಹಾಗಾಗಿ ಇದನ್ನು ರೆಡಿ ಮಾಡಿದ್ದೀನಿ. ಇದಕ್ಕೂ ಕೆಮ್ಮಣ್ಣು ಸುಣ್ಣ ಹಚ್ಬಿಟ್ಟು ಕಂಕಣ ಕಟ್ಟಿ ಇಟ್ಕೋಬೇಕು. ಆಮೇಲೆ ಎಣ್ಣೆ ತುಪ್ಪ ಎರಡಕ್ಕೂ ಅಷ್ಟೇ ನಾನು ಡಬ್ಬಿಲಿ ಹಾಕಿಟ್ಕೊಂಡಿದ್ದೀನಿ. ಬಟ್ಲಲ್ಲಿ ಹಾಕೋರು ಹಾಕಿಟ್ಕೋಬೋದು, ನಾನು ಹಾಕಿಲ್ಲ ಅಷ್ಟೇ. ಇದರಲ್ಲಿ ಹಾಕಿದ್ದೀನಿ, ಇದು ಚೆನ್ನಾಗಿರುತ್ತೆ ಅಂತ. ಇದೇನು ಎಂಜಲ್ದಲ್ಲ, ಹಾಗಾಗಿ ಬಟ್ಲುಗಳಲ್ಲಿ ಹಾಕೋದಾದರೆ ಎಂಜಲ್ ಬಟ್ಲದೆಲ್ಲ ದಯವಿಟ್ಟು ಹಾಕಬಾರ್ದು. ಎಂಜಲ್ ಮಾಡದೇ ಇರೋ ಬಟ್ಲುಗಳಲ್ಲಿ ಹೊಸದಿದ್ರೆ ಹೊಸದ್ರಲ್ಲೂ ಹಾಕಿಟ್ಕೋಬೋದು. ನಾನು ಎಣ್ಣೆ ತುಪ್ಪ ಹಾಕಿದ್ದೀನಿ. ಇದಕ್ಕೂ ಕೆಮ್ಮಣ್ಣ ಸುಣ್ಣ ಹಚ್ಬಿಟ್ಟು ಕಂಕಣ ಕಟ್ಟಿ ಇವುಗಳೆಲ್ಲ ತೊಯ್ಸಿಟ್ಟಿದ್ದೀನಿ ಮಂಗಳಾರತಿಗೆ. ಆಮೇಲೆ ಆರತಿಗೆ ಹೂರ್ಣದ ಆರತಿ ಆಗಬೇಕು. ದಿನಾಗಲೂ 9 ಹೂರ್ಣದ ಆರತಿ ದಿನಾಗಲೂ ಆಗಬೇಕು. 4 ದಿನವೂ ಹೂರ್ಣದ ಆರತಿ ಆಗಬೇಕು. ಹಾಗಾಗಿ ಎಷ್ಟೊಂದು ಬತ್ತಿಗಳೆಲ್ಲ ತೊಯ್ಸಿದ್ದೀನಿ. ಮಂಗಳಾರತಿಗೆ ಇದು ಮಂಗಳಾರತಿ ಬತ್ತಿ ತೊಯ್ಸಿಟ್ಟಿದ್ದೀನಿ. ನೋಡಿರಿ, ಕಾಷ್ಟ ನಾನು ಹೇಳಿದ್ನಲ್ವ ದೀಪ ಹಚ್ಚೋವಾಗ ಇದನ್ನೇ ಬಳಸಬೇಕು ಅಂತ, ಹಾಗಾಗಿ ಕಾಷ್ಟ ಇಟ್ಟಿದ್ದೀನಿ. ಇನ್ನು ಬೆಳಗ್ಗೆ ಮಡಿಯಲ್ಲೇ ಬಂದುಬಿಟ್ಟು ನಮ್ಮ ಮನೆಯವ್ರು ಸಂಕಲ್ಪ ಮಾಡಿಕೊಂಡು ದೇವ್ರನ್ನ ಗಟ್ಟಕ್ಕೆ ಹಾಕ್ತೀವಿ. ಇನ್ನು ಮಿಕ್ಕಿದ ಪ್ರೊಸೀಜರೆಲ್ಲ ಬೆಳಗ್ಗೆ ನಡೆಯುತ್ತೆ. ಇವಾಗ ಇಷ್ಟು ಸದ್ಯಕ್ಕಿಷ್ಟು ನಾವೇನು ಮೈಲಿಗೆಲ್ಲಿ ಮಾಡ್ಬೋದು ಅದನ್ನೆಲ್ಲ ಮಾಡಿದ್ದೀನಿ. ಮಡಿಯಿಂದ ಮಾಡ್ಕೊಳ್ಳೋದೆಲ್ಲ ನಮ್ಮ ಮನೆಯವ್ರು ಮಾಡ್ಕೊತಾರೆ. ಸಂಕಲ್ಪ ಮಾಡಿಕೊಂಡು ಘಟಸ್ಥಾಪನೆ ಮಾಡಿ, ಅದಕ್ಕೆಲ್ಲ ಮಂತ್ರ ಎಲ್ಲ ಇದೆ, ಅದು ಪಂಚಾಂಗದಲ್ಲೆಲ್ಲ ಕೊಟ್ಟಿರ್ತಾರೆ. ದೀಪ ಸ್ಥಾಪನೆದು ಎಲ್ಲ ಮಂತ್ರ ಹೇಳ್ಕೊಂಡು ಸಂಕಲ್ಪ ಮಾಡಿಕೊಂಡು ಭಗವಂತನ ನಾವು ಕೂರಿಸ್ತೀವಿ. ಮಡಿಯಿಂದನೇ ಊಟ ಮಾಡ್ತೀವಿ. 4 ದಿನವೂ ಮಡಿಯಿಂದನೇ ಊಟನೇ, ಬೆಳಗ್ಗೆ ಮತ್ತು ರಾತ್ರಿ 2 ಹೊತ್ತು ಮಡಿಲೇ ಊಟ ಮಾಡ್ತೀವಿ. ಆಮೇಲೆ ಸಂಜೆ ಹೊತ್ತಲ್ಲಿ ಅದೇ ದೀಪ ನೋಡ್ತಾ ಇರಬೇಕು. ನನ್ನ ಮಗ ಇರ್ತಾನೆ, ಅವನಿಗೆ ಉಪನಯನ ಮಾಡಿದ್ದೀವಿ. ಹಾಗಾಗಿ ಧಾವಳಿ ಇದ್ದರೆ ಧಾವಳಿ ಉಟ್ಕೊಂಡು ಧಾವಳಿ ಮಡಿಗೆ ಬರುತ್ತೆ, ದೀಪ ನೋಡಬೇಕು. ನನ್ನದೇ ಇರೋ ಥರ ದೀಪನ ಕಾಪಾಡ್ಕೋಬೇಕು ನಾವು 4 ದಿನವೂ. ಸಂಜೆಯಲ್ಲಿ ಮತ್ತೆ ಒಂದು ಸಲ ಮಂಗಳಾರತಿ ಮಾಡಿಬಿಟ್ಟು ದೇವರಿಗೆ ಭಗವಂತನಿಗೆ ಮಂಗಳಾರತಿ ಮಾಡಿಬಿಟ್ಟು ಮತ್ತೆ ರಾತ್ರಿ ದೀಪ ನೋಡಿಬಿಟ್ಟು ಮಲ್ಕೊಳ್ಳೋದು. ಹಾಸಿಗೆ ಮೇಲೆಲ್ಲ ಮಲಗಲ್ಲ, ಚಾಪೆ ಮೇಲೇ ಮಲ್ಕೋಬೇಕು. ಆದಷ್ಟು ಶುದ್ಧವಾಗಿ ಮಡಿಯಿಂದ 4 ದಿನ ಭಕ್ತಿಯಿಂದ ಭಗವಂತನಿಗೆ ಮಾಡಿದ್ರೆ ತುಂಬ ಒಳ್ಳೆಯದು. ಮನೆಗೆ ನಾವೀಗ 2 ವರ್ಷದಿಂದ ಮಾಡ್ತಾಯಿದ್ದೀವಿ. ಹೋದ ವರ್ಷ ನಮ್ಮ ತಾಯಿ ಬಂದು ಎಲ್ಲ ಮಾಡಿಕೊಟ್ಟು ಹೇಳಿಕೊಟ್ಟು ಹೋಗಿದ್ದಾರೆ. ಈ ವರ್ಷದಿಂದ ನಾನೇ ಮಾಡ್ಕೊತಾ ಇದ್ದೀನಿ. ಅವ್ರವ್ರ ಮನೇಲಿ ಹಬ್ಬ ಇರುತ್ತೆ, ಹಾಗಾಗಿ
ನೋಡಿ ಸ್ನೇಹಿತರೆ, ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ. ನಿಮ್ಗೊಂದು ಸಲ ತೋರಿಸೋಣ ಅಂತ ಹಾಕ್ತಾ ಇದ್ದೀನಿ ವಿಡಿಯೋ. ಹರೇ ಶ್ರೀನಿವಾಸ.